ಕ್ಷೇತ್ರಗಳ ಹಂಚಿಕೆ ವಿಚಾರವಾಗಿ ಮಾತುಕತೆ ಆಗಿದೆ. JDSಗೆ ಎಷ್ಟು ಕ್ಷೇತ್ರ ಅಂತ ತಾವು ಕೂಡ ಸಭೆಯಲ್ಲಿ ಭಾಗವಹಿಸಿದ್ದಾರೆ. JDSಗೆ ಎಷ್ಟು ಕ್ಷೇತ್ರ ಬರಬಹುದು, ಸಿಗಬಹುದು? ಸರ್, ನಾವು ಈ ಬಾರಿ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಗೃಹ ಸಚಿವರು ಮಾನ್ಯ ಅಮಿತ್ ಶಾಜಿ ಅವರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರು ಆಗಿರ್ತಕ್ಕಂಥ ನಡ್ಡಾಜಿಯವರು ಜೊತೆಯಲ್ಲಿ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಪೂಜ್ಯ ತಂದೆಯವರು ಕುಮಾರಸ್ವಾಮಿ ಅವರು ಕೂಡ ಇದ್ದರು, ಉಪೇಂದ್ರ ರೆಡ್ಡಿ ಅಣ್ಣ ಅವರು ಕೂಡ ಇದ್ದರು, ನಾನು ಕೂಡ ಇದ್ದೆ. ಈ ಹಿಂದೆ ಲೋಕಸಭಾ ಚುನಾವಣೆ ಇರ್ಬೋದು, ವಿಧಾನಸಭಾ ಚುನಾವಣೆ ಇರ್ಬೋದು, ಯಾವ್ಯಾವ ರೀತಿ ನಮಗೆ ವೋಟಿಂಗ್ ಪ್ಯಾಟ್ರನ್ನು ನಡ್ಕೊಂಬಂದಿದೆ, ಯಾವ ರೀತಿ ಚುನಾವಣೆ ನಡೆದಿದೆ ಅಂತಕ್ಕಂಥದ್ರ ಬಗ್ಗೆ ಕೂಲಂಕುಷವಾಗಿ ಮಾನ್ಯ ಕುಮಾರಣ್ಣವರು ಗೃಹ ಸಚಿವರ ಹತ್ರ ಚರ್ಚೆಯನ್ನು ಮಾಡಿದ್ದಾರೆ. ನಮ್ಮಲ್ಲಾಗಲಿ ಗೃಹ ಸಚಿವರಲ್ಲಾಗಲಿ ಯಾವುದೇ ರೀತಿ ಸೀಟಿನ ವಿಚಾರವಾಗಿ, ಹಂಚಿಕೆಯ ವಿಚಾರವಾಗಿ ಇಲ್ಲಿಯವರೆಗೂ ಚರ್ಚೆ ಆಗಿಲ್ಲ. ನಮ್ಮದು ಒಂದೇ ಗುರಿ, ಒಂದೇ ಅಜೆಂಡಾ. ಮತ್ತೊಮ್ಮೆ ದೇಶದಲ್ಲಿ ಮೋದಿಜಿಯವರು ಪ್ರಧಾನಮಂತ್ರಿ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನಮ್ಮ ಕರ್ನಾಟಕ ರಾಜ್ಯದಿಂದ 28 ಕ್ಷೇತ್ರ ಗೆಲ್ಲಲಿಕ್ಕೆ ಯಾವ ರೀತಿ ನಾವು ಒಗ್ಗಟ್ಟಾಗಿ, ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳಿಲ್ದಿರ ಎರಡು ಪಕ್ಷಗಳು ಪರಸ್ಪರವಾಗಿ ತೀರ್ಮಾನ ಕೈಗೊಳ್ಳಬೇಕಾಗ್ತದೆ. ಆ ರೀತಿ ತೀರ್ಮಾನ ಕೈಗೊಳ್ತಾರೆ. ರಾಮ ಮಂದಿರಕ್ಕೆ ನಾಗ್ಪುರ ಮತ್ತೆ ಮಂತ್ರಿಗಳೆಲ್ಲ ಹೋಗ್ತಾರೆ, ಕರ್ಕೊಂಡು ಹೋಗೋದಂತ ಪ್ಲಾನ್ ಇದೆ, ಫಿಕ್ಸ್ ಆಯ್ತಾ? ಇಲ್ಲ, ನನ್ನ ಗಮನಕ್ಕೆ ಸದ್ಯಕ್ಕೇನು ಈ ವಿಚಾರ ಬಂದಿಲ್ಲ. ಮತ್ತೆ ಯಾವ ಸರ್ ಡೆಲ್ಲಿಗೆ ಹೋಗ್ತೀರಾ? ಹೇಳ್ತೀವಣ್ಣ ಇಷ್ಟರಲ್ಲಿ. ಚಿಕ್ಕಬಳ್ಳಾಪುರ ಸಭೆ ನಡೀತಾ ಇದೆ ಮತ್ತು ಚಿಕ್ಕಬಳ್ಳಾಪುರ ಬಿಜೆಪಿ ಆಕಾಂಕ್ಷಿಯಾಗಿ ಸುಧಾಕರ್ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಇವ್ರನ್ನ ಸಂತೋಷ್ ಅವ್ರನ್ನ ಭೇಟಿ ಮಾಡಿದ್ದಾರೆ. ಕುಮಾರಣ್ಣ ಅವ್ರನ್ನ ಕೂಡ ಭೇಟಿ ಮಾಡಿದ್ದಾರೆ. ಸಹಜವಾಗಿ ಲೋಕಸಭಾ ಚುನಾವಣೆ ಬಂದಾಗ ಆಕಾಂಕ್ಷಿಗಳು ಜಾಸ್ತಿ ಇರ್ತಾರೆ. ಸೊ ಹಾಗಾಗಿ ಇವತ್ತು ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂತೆ 8 ವಿಧಾನಸಭಾ ಕ್ಷೇತ್ರದ ಎಲ್ಲ ಅಭ್ಯರ್ಥಿಗಳ ಜೊತೆ ನಾನು ಮೀಟಿಂಗ್ ಇಟ್ಕೊಂಡಿದ್ದೇನೆ. ಹಾಗಾಗಿ ಮುಂದೆ ನೋಡೋಣ ಪಕ್ಷ ಯಾವ ರೀತಿ ತೀರ್ಮಾನ ಮಾಡುತ್ತೆ. ನೀವು ದೋಸ್ತಿಯಾಗಿದ್ದೀರಾ, ನಿಮ್ಮ ದೋಸ್ತಿ MP ಗಳನ್ನ ಪ್ರಿಯಾಂಕ ಖರ್ಗೆ ಅಯೋಗ್ಯ ಅನ್ನುವಂಥ ಪದಗಳಿಂದ ಸಂಬೋಧನೆ ಮಾಡ್ತಿದ್ದಾರೆ. ಏನು ಕೆಲಸ ಮಾಡಿಲ್ಲ ಅವರು ಇಷ್ಟು ವರ್ಷ. ಮೋದಿ ಅವರು ಏನಕ್ಕೆ ಬರ್ತಾರೆ ಅಂತ ಗೊತ್ತಿಲ್ಲ ರಾಜ್ಯಕ್ಕೆ. ಇದರ ಬಗ್ಗೆ ಅತಿ ಶೀಘ್ರದಲ್ಲೇ ರಾಜ್ಯದ ಜನತೆಗೆ ಇವತ್ತು ವೋಟ್ ಹಾಕ್ತಕ್ಕಂಥದ್ದಕ್ಕೆ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೊಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಜನ ತೀರ್ಮಾನ ತಗೊಳ್ತಾರೆ. ಅವ್ರಿಗೆ ಉತ್ತರ ಜನ ಕೊಡ್ತಾರೆ. ಥ್ಯಾಂಕ್ ಯು ಅಣ್ಣ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.